ಹೌದು, ಇಂತಹದೊಂದು ಸಂಪ್ರದಾಯ ಆ ನಾಡಿನಲ್ಲಿದೆ. ಆ ನಾಡೇನು ನಮ್ಮಿಂದ ತುಂಬ ದೂರವಿಲ್ಲ, ಅದುವೇ ತುಳುನಾಡು. ಈ ತುಳುನಾಡಿನ ವಿಶಿಷ್ಟ ಸಂಪ್ರದಾಯಗಳ ಬಗ್ಗೆ ನಾವು ಮೊನ್ನೆಯಷ್ಟೇ ಒಂದು ವಿಡಿಯೋದಲ್ಲಿ ಹೇಳಿದ್ದೆವು. ಈಗ ತುಳುನಾಡಿನಲ್ಲಿ 100 ವರ್ಷಗಳಿಂದ ಆಚರಿಸಿಕೊಂಡು ಬರುತ್ತಿರುವ ಒಂದು ವಿಶಿಷ್ಟ ಆಚರಣೆಯ ಬಗ್ಗೆ ಹೇಳಲಿದ್ದೇವೆ, ಕೇಳಿ. ಇಲ್ಲಿ ಪ್ರೇತಗಳಿಗೂ ಮದುವೆ ಮಾಡಿಸಲಾಗುತ್ತದೆ. ತಮ್ಮ ಕುಟುಂಬದಲ್ಲಿ ಮಗುವಿರುವಾಗ ತೀರಿಕೊಂಡಂತಹ ಒಂದು ಜೀವ ಇಂದು ಪ್ರೇತವಾಗಿ ಅಲೆದಾಡುತ್ತಿದೆ. ಅದಕ್ಕೀಗ ಮದುವೆಯ ವಯಸ್ಸು ಬಂದಿದೆ ಎಂದು ಗೊತ್ತಾದಾಗ ಈ ಪ್ರೇತ ಮದುವೆಯ ಸಿದ್ಧತೆಗಳು ಪ್ರಾರಂಭವಾಗುತ್ತವೆ. ಈ ಪ್ರೇತ ಮದುವೆಯನ್ನು ತುಳುವಿನಲ್ಲಿ ಕುಲೆತ ಮದಿಮೆ ಎಂದು ಕರೆಯಲಾಗುತ್ತದೆ. ಈ ಪ್ರಕ್ರಿಯೆಗಳು ಹೆಚ್ಚಾಗಿ ಸುದ್ದಿಯಾಗದೆ 2 ಕುಟುಂಬಗಳ ನಡುವೆ ಮಾತ್ರ ನಡೆಯುತ್ತವೆ. ಇಲ್ಲಿ ಮದುವೆ ಯಾಕೆ ಮಾಡಿಸಲಾಗುತ್ತದೆ ಅಥವಾ ಮದುವೆ ಮಾಡಿಸಬೇಕೆಂದು ಹೇಗೆ ಅವರಿಗೆ ಗೊತ್ತಾಗುತ್ತದೆ ಎಂದು ನೀವು ಕೇಳಬಹುದು. ಸ್ನೇಹಿತರೆ, ಮನೆಯಲ್ಲಿ ಸತತವಾಗಿ ಏನಾದರೂ ಸಮಸ್ಯೆಗಳಾದಾಗ ಪ್ರಶ್ನೆ ಚಿಂತನೆಯನ್ನು ಇಡಲಾಗುತ್ತದೆ. ಅಲ್ಲಿ ತಿಳಿದು ಬರುವ ಸಂಗತಿ ಏನೆಂದರೆ, ಹಲವಾರು ವರ್ಷಗಳ ಹಿಂದೆ ಆ ಮನೆಯಲ್ಲಿ ತೀರಿ ಹೋಗಿ ಪ್ರೇತವಾಗಿ ತಿರುಗಾಡುತ್ತಿರುವ ಮಗುವಿನ ಆತ್ಮವೊಂದು ಈಗ ಪ್ರಾಯಕ್ಕೆ ಬಂದಿದೆ, ಅದಕ್ಕೆ ಮದುವೆ ಮಾಡಿಸಬೇಕು ಎಂಬುದಾಗಿರುತ್ತದೆ. ಈ ಪ್ರೇತ ಮದುವೆಯ ಪರಿಹಾರ ಬಂದಾಗ ಅದನ್ನು ಮಾಡಿಸಲೇಬೇಕಾಗುತ್ತದೆ. ತುಳುನಾಡಿನಲ್ಲಿ ಎಲ್ಲ ಕಡೆಯಲ್ಲೂ ಇಲ್ಲದಿದ್ದರೂ ಕೆಲವೊಂದು ಕಡೆ ಈ ಪದ್ಧತಿ ಈಗಲೂ ಜಾರಿಯಲ್ಲಿದೆ. ಒಂದು ಮನೆಯಲ್ಲಿ ಹಲವಾರು ವರ್ಷಗಳ ಹಿಂದೆ ಹೆಣ್ಣು ಮಗುವೊಂದು ಸತ್ತಿತ್ತು ಎನ್ನುವುದಾದರೆ, ಈಗ ಆ ಮಗುವಿಗೆ ಅರ್ಥಾತ್ ಆ ಯುವತಿಗೆ ಗಂಡು ಪ್ರೇತಾತ್ಮವೊಂದನ್ನು ಹುಡುಕಲಾಗುತ್ತದೆ. ಇದೇ ರೀತಿಯಲ್ಲಿ ಸತ್ತಿದ್ದ ಗಂಡು ಮಗುವೊಂದರ ಪ್ರೇತಾತ್ಮವನ್ನು ಹುಡುಕಲಾಗುತ್ತದೆ. ಈ 2 ಪ್ರೇತಾತ್ಮಗಳ ಮನೆಯವರು ಕುಳಿತು ಮಾತುಕತೆ ಮಾಡಿಕೊಂಡು ಮದುವೆಯ ಪೂರ್ವ ಹೊಂದಾಣಿಕೆಗಳು ಸರಿಯಿದೆಯೇ ಎಂದು ಪರೀಕ್ಷಿಸುತ್ತಾರೆ. ಇಲ್ಲಿ ಸಾಮಾನ್ಯ ಜೀವಂತ ವ್ಯಕ್ತಿಗಳ ಮದುವೆಯಲ್ಲಿ ಅನುಸರಿಸುವಂತಹ ಜಾತಿ ಗೋತ್ರಗಳ ಎಲ್ಲ ಕಟ್ಟುಪಾಡುಗಳನ್ನು ಪಾಲಿಸಲಾಗುತ್ತದೆ. ಇಲ್ಲಿ ಹುಡುಗಿ ನೋಡಲು ಹುಡುಗಿಯ ಮನೆಗೆ ಹೋಗುವುದು, ಹುಡುಗನ ಮನೆಗೆ ಹೋಗುವುದು, ನಿಶ್ಚಿತಾರ್ಥ, ಜವಳಿ ತೆಗೆಯುವುದು ಮುಂತಾದ ಎಲ್ಲ ಕಟ್ಟುಪಾಡು ನಿಯಮಗಳನ್ನು ಪಾಲಿಸಲಾಗುತ್ತದೆ. ಆನಂತರ ಮದುವೆ ಕೂಡ ಎಂದಿನ ರೀತಿಯಲ್ಲಿಯೇ ಮಾಡಲಾಗುತ್ತದೆ. ಇಲ್ಲಿ ಸುಮಾರು ವರ್ಷಗಳ ಹಿಂದೆ ಮನೆಯಲ್ಲಿ ಸತ್ತಂತಹ ಮಗು, ಅದು ನವಜಾತ ಶಿಶುವು ಆಗಿರಬಹುದು, ಅದು ಈಗ ಪ್ರಾಯಕ್ಕೆ ಬಂದಿದ್ದರೆ ಅದಕ್ಕೆ ಮದುವೆ ಮಾಡಿಸಲೇಬೇಕು. ಇಲ್ಲದಿದ್ದರೆ ಅದು ಮನೆಯವರಿಗೆ ಒಂದಿಲ್ಲೊಂದು ರೀತಿಯಲ್ಲಿ ಉಪದ್ರವ ಕೊಡಲಾರಂಭಿಸುತ್ತದೆ ಅಂತೆ. ಅಂದರೆ ಇಲ್ಲಿ ಗಂಡಾಗಿದ್ದರೆ ಅವರು ಸಾಮಾನ್ಯ ಅಷ್ಟೇ ಪ್ರಾಯದ ಹೆಣ್ಣು ಪ್ರೇತವೊಂದರ ಅನ್ವೇಷಣೆಯಲ್ಲಿ ತೊಡಗುತ್ತಾರೆ, ಹೆಣ್ಣಾಗಿದ್ದರೆ ಅಷ್ಟೇ ಪ್ರಾಯದ ಗಂಡು ಪ್ರೇತವೊಂದರ ಅನ್ವೇಷಣೆಯಲ್ಲಿ ತೊಡಗುತ್ತಾರೆ. ಇಲ್ಲಿ ಗಂಡು ಹುಡುಕುತ್ತಿರುವ ಹೆಣ್ಣಿನ ಕಡೆಯವರು, ಹೆಣ್ಣು ಹುಡುಕುತ್ತಿರುವ ಗಂಡಿನ ಕಡೆಯವರು ಪರಸ್ಪರ ವಿಷಯ ಗೊತ್ತಾದಾಗ ತಮ್ಮ ತಮ್ಮ ಪ್ರಪೋಸಲ್ಗಳನ್ನು ಮುಂದಿಡುತ್ತಾರೆ. ಈ ಮದುವೆಯ ಪ್ರಪೋಸಲ್ಗಳು ಒಪ್ಪಿಗೆಯಾದಾಗ ಮದುವೆಯ ಮುಂದಿನ ಪ್ರಕ್ರಿಯೆಗಳು ಶುರುವಾಗುತ್ತವೆ. ಗಂಡೊಂದನ್ನು ಹುಡುಕುತ್ತಿರುವ ಕುಟುಂಬದವರು, ಹೆಣ್ಣೊಂದನ್ನು ಹುಡುಕುತ್ತಿರುವ ಕುಟುಂಬದವರು ಪರಸ್ಪರ ಜೊತೆಯಾದಾಗ ಜಾತಿ ಕುಲ ಗೋತ್ರಗಳ ವಿಚಾರ ಗಣನೆಗೆ ಬರುತ್ತದೆ. ಇವೆಲ್ಲವೂ ಹೊಂದಾಣಿಕೆಯಾದಾಗ ಒಂದು ದಿನ ಮದುವೆಯನ್ನು ಗೊತ್ತು ಮಾಡಲಾಗುತ್ತದೆ. ಈ ಮದುವೆಗಳು ಸಾಮಾನ್ಯ ಮನೆಗಳಲ್ಲಿಯೇ ನಡೆಸಲಾಗುತ್ತದೆ. ಮತ್ತು ಒಂದು ಸಂಗತಿ ಎಂದರೆ ಇದನ್ನು ಗೌಪ್ಯವಾಗಿ ನಡೆಸಲಾಗುತ್ತದೆ. ಗಂಡು ಮತ್ತು ಹೆಣ್ಣಿನ ಕಡೆಯವರು ಹೆಣ್ಣಿನ ಮನೆಯಲ್ಲಿ ಮದುವೆಯ ದಿನ ಒಟ್ಟಾಗುತ್ತಾರೆ. ಅಲ್ಲಿ ಎಲ್ಲ ರೀತಿ ರಿವಾಜುಗಳು ನಡೆದು ಹೋಗುತ್ತವೆ. ಅಕ್ಕಿಯನ್ನು ದಪ್ಪಗೆ ಕಡಿದು ಅದರಿಂದ 2 ಬೊಂಬೆಗಳನ್ನು ಮಾಡಲಾಗುತ್ತದೆ. ಒಂದು ಹೆಣ್ಣಿನ ಬೊಂಬೆ, ಇನ್ನೊಂದು ಗಂಡಿನ ಬೊಂಬೆ. ಆನಂತರ ಹೆಣ್ಣು ಗಂಡಿಗೆ ಸಂಪ್ರದಾಯಬದ್ಧವಾಗಿ ಮದುವೆ ಮಾಡಿಸಲಾಗುತ್ತದೆ. ಆಯಾಯ ಕುಟುಂಬದ ಹಿರಿಯರಿಬ್ಬರು ಅಕ್ಕಪಕ್ಕ ನಿಂತುಕೊಂಡು ತಾಳಿ ಕಟ್ಟುವುದು ಮುಂತಾದ ಕ್ರಮಗಳನ್ನು ನೆರವೇರಿಸುತ್ತಾರೆ. ಹೆಚ್ಚಾಗಿ ಮಂತ್ರವಾದಿಯೊಬ್ಬರು ಈ ಮದುವೆಯ ನೇತೃತ್ವ ವಹಿಸಿಕೊಂಡಿರುತ್ತಾರೆ. ಕೆಲವು ದಿನಗಳ ಹಿಂದೆ ಪತ್ರಿಕೆಯಲ್ಲಿ ಪುತ್ತೂರು ಮೂಲದ ವ್ಯಕ್ತಿಯೊಬ್ಬರು ವರ ಬೇಕಾಗಿದೆ ಎಂದು ಜಾಹೀರಾತು ಕೊಟ್ಟಿದ್ದರು. ಆದರೆ ಜೀವಂತ ವಧುವಿಗೆ ಮದುವೆ ಮಾಡಿಸಲು ಅದು ಆಗಿರಲಿಲ್ಲ. 30 ವರ್ಷದ ಹಿಂದೆ ಸತ್ತಂತಹ 1 ತಿಂಗಳ ಶಿಶುವೊಂದಕ್ಕೆ ಮದುವೆ ಮಾಡಿಸಲು ಅಷ್ಟೇ ಪ್ರಾಯದ ವರವೊಂದನ್ನು ಅವರು ಕೇಳಿದ್ದರು. ಅಲ್ಲೊಂದು ಪ್ರೇತ ಮದುವೆಯ ಪ್ರಪೋಸಲ್ನ ಜಾಹೀರಾತು ಪತ್ರಿಕೆಯಲ್ಲಿ ನೀಡಲಾಗಿತ್ತು. ಹೀಗೆ ಜಾಹೀರಾತು ನೀಡಲು ಕಾರಣವೇನೆಂದರೆ ಅವರಿಗೆ ಹಲವಾರು ಸಮಯದಿಂದಲೂ ವರ ಸಿಕ್ಕಿರಲಿಲ್ಲವಂತೆ. ಅವರ ಮನೆಯಲ್ಲಿ ಸುಮಾರು ಸಮಯದಿಂದಲೂ ಹಲವಾರು ಆತಂಕಕಾರಿ ಘಟನೆಗಳು ನಡೆಯುತ್ತಿದ್ದವು.
ಇದನ್ನು ಪ್ರಶ್ನೆ ಚಿಂತನೆಯಲ್ಲಿ ಕೇಳಿದಾಗ ಆ ಮನೆಯಲ್ಲಿ 30 ವರ್ಷದ ಹಿಂದೆ ತೀರಿಕೊಂಡಂತಹ 1 ತಿಂಗಳ ಮಗುವೊಂದು ಈಗ ಪ್ರಾಯಕ್ಕೆ ಬಂದಿದ್ದು ಅದಕ್ಕೆ ಮದುವೆ ಮಾಡಿಸಬೇಕಾಗಿದೆ ಎಂದು ತಿಳಿದು ಬರುತ್ತದೆ. ಆ ಪ್ರೇತವೇ ಮನೆಯವರಿಗೆ ತೊಂದರೆ ನೀಡುತ್ತಿದೆ ಎಂದು ತಿಳಿದು ಬರುತ್ತದೆ. ಈ ಪ್ರೇತ ಬಾಧೆಯಿಂದ ಪಾರಾಗಲು ಪ್ರೇತ ಮದುವೆಯನ್ನು ನಡೆಸಲಾಗುತ್ತದೆ. ಸ್ನೇಹಿತರೆ, ಇಂಥ ಒಂದು ಸಂಪ್ರದಾಯ ತೆರೆಮರೆಯಲ್ಲಿಯೇ ನಡೆದು ಹೋಗುತ್ತಿತ್ತು. ಆದರೆ ಗಂಡು ಸಿಗದ ಮನೆಯವರಿಂದಾಗಿ ಅವರು ಪತ್ರಿಕೆಯಲ್ಲಿ ಜಾಹೀರಾತು ನೀಡಬೇಕಾಗಿ ಬಂದಿತ್ತು. ಆ ನಂತರ ಈ ಘಟನೆ ವೈರಲ್ ಆಗುತ್ತದೆ. ಆದರೆ ಇದೊಂದು ತುಳುನಾಡಿನಲ್ಲಿ ಪ್ರಾಚೀನ ಕಾಲದಿಂದಲೂ ಮಾಡಿಕೊಂಡು ಬಂದಿರುವ ಒಂದು ಆಚರಣೆಯಾಗಿದ್ದು ಇದನ್ನು ಹಲವಾರು ಜಾನಪದ ವಿದ್ವಾಂಸರುಗಳು ಕೂಡ ಈಗಾಗಲೇ ವಿಶ್ಲೇಷಿಸಿದ್ದಾರೆ. ನೋಡಲು ಒಂದು ಮೂಢನಂಬಿಕೆಯಂತೆ ಕಂಡರೂ ಕೂಡ ಈ ರೀತಿಯ ಒಂದು ಆಚರಣೆ ಬೇರೆಲ್ಲೂ ಇಲ್ಲ ಎಂದು ಹೇಳಲಾಗುತ್ತದೆ. ಇಂಗ್ಲಿಷಿನಲ್ಲಿ ಈ ಮದುವೆಯನ್ನು ಸ್ಪಿರಿಟ್ ಮ್ಯಾರೇಜ್ ಎಂದು ವಿದ್ವಾಂಸರುಗಳು ಈಗಾಗಲೇ ಕರೆದಿದ್ದಾರೆ. ಸ್ನೇಹಿತರೆ, ಪ್ರೇತ ಮದುವೆಯನ್ನು ನಡೆಸುವ ಒಂದು ದೇವಸ್ಥಾನ ಕೂಡ ಕರಾವಳಿಯಲ್ಲಿ ಇದೆ ಎಂದರೆ ನೀವು ನಂಬಲೇಬೇಕು. ಹೌದು, ಅದೇ ಉಡುಪಿ ಜಿಲ್ಲೆಯ ಬಾರ್ಕೂರು ಬಳಿಯ ಕೂಡ್ಲಿ ಜನಾರ್ದನ ದೇವಸ್ಥಾನ. ಇಲ್ಲಿ ಪ್ರತಿ ಅಮಾವಾಸ್ಯೆಯಂದು ಪ್ರೇತಗಳಿಗೆ ಮದುವೆ ಮಾಡಿಸಲಾಗುತ್ತದೆ. ಕರಾವಳಿಯಲ್ಲದೆ ದೂರದ ಊರುಗಳಿಂದಲೂ ಜನ ಇಲ್ಲಿಗೆ ಪ್ರೇತ ಮದುವೆ ಮಾಡಿಸಲು ಆಗಮಿಸುತ್ತಾರೆ. ಪ್ರತಿ ಅಮಾವಾಸ್ಯೆಯಂದು ಇಲ್ಲಿ 10 ರಿಂದ 15 ಮದುವೆಗಳು ನೆರವೇರುತ್ತವೆಯಂತೆ. ಅಂದರೆ ವರ್ಷಕ್ಕೆ 100 ಪ್ರೇತ ಮದುವೆಗಳು ಇಲ್ಲಿ ನಡೆದು ಹೋಗುತ್ತವೆ. ಈ ದೇವಸ್ಥಾನದಲ್ಲಿ ಹೆಣ್ಣು ಮತ್ತು ಗಂಡೆಂದು ಒಂದೊಂದು ಸುಲಿಯದ ತೆಂಗಿನಕಾಯಿಗಳನ್ನು ಇಡಲಾಗುತ್ತದೆ. ಆ ತೆಂಗಿನಕಾಯಿಗಳಿಗೆ ಪ್ರೇತಾತ್ಮಗಳನ್ನು ಆವಾಹಿಸಲಾಗುತ್ತದೆ. ಈ ಪ್ರೇತ ಮದುವೆಗಳು ಮನೆಯಲ್ಲೇ ನಡೆಯಲಿ ಅಥವಾ ದೇವಸ್ಥಾನದಲ್ಲೇ ನಡೆಯಲಿ, ಈ ಮದುವೆ ನಡೆದ ನಂತರ ಹೆಣ್ಣು ಗಂಡೆಂದು ಮಾಡಲಾದ ಪ್ರತಿರೂಪಗಳನ್ನು ಹರಿಯುವ ನೀರಿನಲ್ಲಿ ವಿಸರ್ಜಿಸಲಾಗುತ್ತದೆ. ತುಳುನಾಡಿನಲ್ಲಿ ಇದು ನಂಬಿಕೆಯ ಮೇಲೆ ಆಗುತ್ತಿರುವ ಆಚರಣೆ. ಜೀವನದಲ್ಲಿ ಮದುವೆ ಮುಖ್ಯ ಎಂಬ ಮನೋಧರ್ಮವು ಇಲ್ಲಿದೆ. ಜೀವಂತ ಇರುವಾಗ ಆಗದೇ ಇದ್ದ ಮದುವೆ ಕ್ರಮವನ್ನು ಸತ್ತ ನಂತರ ಜೀವಂತ ಇರುವ ಮನೆಯವರು ನೆರವೇರಿಸಿಕೊಡುತ್ತಾರೆ. ಈ ಆಚರಣೆಯನ್ನು ಸಂಪ್ರದಾಯ ಎನ್ನಬೇಕೋ ಅಥವಾ ಅರ್ಥವಿಲ್ಲದ ಆಚರಣೆ ಎನ್ನಬೇಕೋ ಎಂಬ ಗೊಂದಲ ಹಲವರಲ್ಲಿದೆ. ಸ್ನೇಹಿತರೆ, ನಿಮ್ಮ ಊರಿನಲ್ಲೇನಾದರೂ ಇಂಥ ಆಚರಣೆ ಇದ್ದರೆ ಖಂಡಿತ ಕಮೆಂಟ್ನಲ್ಲಿ ಹೇಳಿ. ಜೊತೆಗೆ ನಿಮ್ಮ ಊರನ್ನು ಕೂಡ ಹೇಳಿ. ಕರ್ನಾಟಕದ ಯಾವ ಮೂಲೆಯಲ್ಲಿ ಈ ರೀತಿಯ ಆಚರಣೆ ಇದೆ ಎಂಬ ಕುತೂಹಲ ನಮ್ಮ ಚಾನೆಲ್ನ ಮೂಲಕ ತಣಿಯಲಿ ಎಂಬುದು ನಮ್ಮ ಆಶಯ. ಇಲ್ಲಿಗೆ ಈ ವಿಡಿಯೋ ಮುಗಿಯಲಿದೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ವೀಕ್ಷಣೆಗಾಗಿ ಧನ್ಯವಾದಗಳು.